ರಸ್ತೆ ಮೇಲಿನ ಕಲ್ಲಿನ ಹರಳುಗಳಿದ್ದರೆ ಒಳ್ಳೆಯ ಬೂಟು ಹಾಕಿಕೊಂಡು ನಡೆಯಬಹುದು. ಆದರೆ ಒಳ್ಳೆಯ ಬೂಟಿನೊಳಗೆ ಒಂದೇ ಒಂದು ಕಲ್ಲಿನ ಹರಳು ಇದ್ದಲ್ಲಿ ಅತ್ಯುತ್ತಮ ರಸ್ತೆಯ ಮೇಲೂ 4 ಹೆಜ್ಜೆ ನಡೆಯಲು ಸಾಧ್ಯವಿಲ್ಲ. ಹೊರಗಿನ ಸವಾಲುಗಳಿಗಿಂತಲೂ ನಾವು ಒಳಗಿನ ದುರ್ಬಲತೆಯಿಂದಲೇ ಸೋಲುವುದು ಹೆಚ್ಚು. ತುಳಿಯುವವರ ಮಧ್ಯೆ ಬೆಳೆದು ನಿಲ್ಲಬೇಕು. ಆವಾಗಲೇ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದು. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ. ಒಂದಲ್ಲ ಒಂದು ದಿನ ಮರವಾಗಿ ಫಲ ಕೊಟ್ಟೇ ಕೊಡುತ್ತೆ. ಜೀವನದಲ್ಲಿ ಕಲಿಕೆಗೆ ಕೊನೆಯಿಲ್ಲ, ಏಕೆಂದರೆ ಜೀವನ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ಅದರ ಮುಂದಿನದಕ್ಕೆ ಗರ್ವವಿಲ್ಲ, ಹಿಂದಿನದಕ್ಕೆ ಬೇಸರವಿಲ್ಲ, ಏಕೆಂದರೆ ಇದು ಕ್ಷಣಿಕ. ಸಮುದ್ರ ಎಂದೂ ನೀರಿಗಾಗಿ ಯೋಚಿಸುವುದಿಲ್ಲ, ತಾನಾಗೆ ನೀರು ಅಲ್ಲಿಗೆ ಹರಿದು ಬರುತ್ತದೆ. ಯಶಸ್ಸು ಮತ್ತು ಕೀರ್ತಿಗಳು ಹಾಗೆಯೇ, ಒಮ್ಮೆ ಅದಕ್ಕೆ ಬೇಕಾದ ಯೋಗ್ಯತೆ ಗಳಿಸಿದ್ದಲ್ಲಿ ನಮ್ಮನ್ನು ಹಿಂಬಾಲಿಸಿ ಬರುತ್ತವೆ. ಪ್ರಭಾವ ನೋಡಿ ಹತ್ತಿರ ಬರುವುದಕ್ಕಿಂತ ಸ್ವಭಾವ ನೋಡಿ ಬರುವವರು ನಿಜವಾದ ಹಿತೈಷಿಗಳು. ಕತ್ತಲೆಯಿಲ್ಲದೆ ದೀಪದ ಮಹತ್ವ ತಿಳಿಯಲಾರದು, ದುಃಖದ ಅನುಭವವಿಲ್ಲದೆ ಸುಖದ ಮಹತ್ವ ತಿಳಿಯಲಾರದು. ಸೈಕಲ್ ತುಳಿದು ಕಾಲು ನೋವಾಗಿ ಬೈಕ್ ಬಂತು, ಬೈಕ್ ಓಡಿಸಿ ಬೆನ್ನು ನೋವಾಗಿ ಕಾರು ಬಂತು, ಕಾರು ಚಾಲನೆ ರೂಢಿಯಾಗಿ ಹೊಟ್ಟೆ ಬಂತು, ಹೊಟ್ಟೆ ಇಳಿಸಲು ಜಿಮ್ ಸೇರಿ ಸೈಕಲ್ ತುಳಿಯುವ ಕಾಲ ಮತ್ತೆ ಬಂತು. ಇದೇ ಜೀವನ. ಹಿತವಾಗಿ ಮಾತಾಡಿ ಶಾಂತಿ ಸಿಗುತ್ತದೆ. ಅಹಂಕಾರ ಬಿಡಿ, ದೊಡ್ಡವರಾಗುವಿರಿ. ಭಕ್ತಿ ಇರಲಿ, ಮುಕ್ತಿ ಸಿಗುತ್ತದೆ. ವಿಚಾರ ಮಾಡಿ, ಜ್ಞಾನ ಸಿಗುತ್ತದೆ. ಸೇವೆ ಮಾಡಿ, ಶಕ್ತಿ ದೊರೆಯುತ್ತದೆ. ಸಹನೆಯಿಂದ ಇರಿ, ದೈವತ್ವ ದೊರೆಯುತ್ತದೆ. ಸಂತೋಷದಿಂದಿರಿ, ಸುಖ ದೊರೆಯುತ್ತದೆ. ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಶ ವಿಶ್ವಾಸ. ಮನುಷ್ಯನಿಗೆ ಕಗ್ಗತ್ತಲಿನಿಂದ ಅತಿ ಹೆಚ್ಚು ಕತ್ತಲಾಗಿರುವುದು ಅಜ್ಞಾನ. ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಸಜ್ಜನರ ನಿಷ್ಕ್ರಿಯತೆ. ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗ ನಾಲಿಗೆ. ವರಗಳಲ್ಲಿ ಅತಿ ದೊಡ್ಡ ವರ ಆರೋಗ್ಯ, ದೊಡ್ಡ ಶ್ರೀಮಂತಿಕೆ, ಸಂತೃಪ್ತಿ. ಜಗತ್ತಿನಲ್ಲಿ ತುಂಬ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಮೌನ. ಒಂದೊಳ್ಳೆ ವಿಚಾರ. ಪರಕೆಯ ಕಡ್ಡಿಗಳು ದಾರದಿಂದ ಕಟ್ಟಿದರೆ ಕಸವನ್ನು ಗುಡಿಸಬಹುದು, ಕಡ್ಡಿಗಳೇ ಉದುರಿದರೆ ಅವೇ ಕಸವಾಗುವುದು. ಆದ್ದರಿಂದ ನಾವು ಬಿಡಿಯಾಗಿ ಬೀಳದೆ ಸಂಬಂಧ ಎಂಬ ದಾರದಿಂದ ಒಂದಾಗೋಣ. ಮಾತನಾಡುವಾಗ ತಾಯಿಯೊಂದಿಗೆ ಮಮತೆಯಿಂದ ಮಾತನಾಡಿ, ತಂದೆಯೊಂದಿಗೆ ಗೌರವದಿಂದ ಮಾತನಾಡಿ, ಗುರುವಿನೊಂದಿಗೆ ವಿನಮ್ರತೆಯಿಂದ ಮಾತಾಡಿ, ಪತ್ನಿಯೊಂದಿಗೆ ಸತ್ಯವಾಗಿ ಮಾತನಾಡಿ, ಸಹೋದರರೊಂದಿಗೆ ಸಂಯಮದಿಂದ ಮಾತನಾಡಿ, ಸಹೋದರಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿ, ಮಕ್ಕಳೊಂದಿಗೆ ಉತ್ಸಾಹದಿಂದ ಮಾತನಾಡಿ, ಸಂಬಂಧಿಕರೊಂದಿಗೆ ಪರಾನುಭೂತಿಯಿಂದ ಮಾತನಾಡಿ, ಸ್ನೇಹಿತರೊಂದಿಗೆ ಮುಕ್ತವಾಗಿ ಮಾತನಾಡಿ, ಅಧಿಕಾರಿಗಳೊಂದಿಗೆ ನಯವಾಗಿ ಮಾತನಾಡಿ, ವ್ಯಾಪಾರಿಗಳೊಂದಿಗೆ ಕಟ್ಟುನಿಟ್ಟಾಗಿ ಮಾತನಾಡಿ, ಗ್ರಾಹಕರೊಂದಿಗೆ ಪ್ರಾಮಾಣಿಕವಾಗಿ ಮಾತನಾಡಿ, ಕೆಲಸಗಾರರೊಂದಿಗೆ ಸೌಜನ್ಯದಿಂದ ಮಾತನಾಡಿ, ರಾಜಕಾರಣಿಗಳೊಂದಿಗೆ ಎಚ್ಚರಿಕೆಯಿಂದ ಮಾತನಾಡಿ, ದೇವರೊಂದಿಗೆ ಮೌನವಾಗಿ ಮಾತನಾಡಿ. ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ, ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬೇಡ, ಬಂದ ಭಾಗ್ಯವನ್ನು ಕಾಲಲ್ಲಿ ಒದೆಯಬೇಡ, ಹಸಿವಿರದವಗೆ ಒತ್ತಾಯದ ಊಟ ಬಡಿಸಬೇಡ, ಹೃದಯಹೀನರ ಹತ್ತಿರ ಪ್ರೀತಿ ಭಿಕ್ಷೆ ಬೇಡಬೇಡ, ಹೆತ್ತವರೆದುರು ಎದೆಗೊಟ್ಟು ಮಾತನಾಡಬೇಡ, ನದಿ ಮೂಲ ಹುಡುಕುವ ತಂಟೆಗೆ ಹೋಗಬೇಡ, ದೇವರಿಲ್ಲವೆಂದು ಹುಚ್ಚುವಾದ ಮಾಡಬೇಡ, ನೊಂದವರ ನಿಟ್ಟುಸಿರಿಗೆ ಕಾರಣನಾಗಬೇಡ, ಒಡ ಹುಟ್ಟಿದವರ ಪ್ರೀತಿಗೆ ಪುರಾವೆ ಕೇಳಬೇಡ, ಕಂಡವರ ಎದುರಿಗೆ ಹೆಂಡತಿಯ ನಿಂದಿಸಬೇಡ, ಗುರು ಹಿರಿಯರ ಮಾತಿಗೆ ಎದುರುತ್ತರ ಕೊಡಬೇಡ.
ಅಸಹಾಯಕರ ಸ್ಥಿತಿಯ ಕಂಡು ನಗಬೇಡ, ಸ್ನೇಹಿತನನ್ನು ನಂಬಿಸಿ ಬೆನ್ನಿಗೆ ಚೂರಿ ಇರಿಯಬೇಡ. ಬಾಯಾರಿದಾಗ ನೀರು ಕೊಟ್ಟು ಮನೆಯನ್ನು ಮರೆಯಬೇಡ, ಯಾರನ್ನು ಅತಿಯಾಗಿ ನಂಬಿ ಮೋಸ ಹೋಗಬೇಡ. ಕ್ಷೇಮವಾಗಿ ಮನೆ ತಲುಪಿಸಿದ ದಾರಿಯನ್ನು ಮರೆಯಬೇಡ, ಒಂಟಿ ನಾನೆನ್ನುವಾಗ ಜೊತೆ ಬಂದ ಮನವನ್ನು ಮರೆಯಬೇಡ. ಬದುಕು ಕೇವಲ ನೋವಲ್ಲ, ಬದುಕಿನಲ್ಲಿ ಕಷ್ಟವೂ ಉಂಟು ಸುಖವೂ ಉಂಟು. ಜೀವನದಲ್ಲಿ ಗೆದ್ದಾಗ ಹಿಗ್ಗದಿರು, ಜೀವನದಲ್ಲಿ ಸೋದಾಗ ಕುಗ್ಗದಿರು. ಏನಾದರೂ ಆಗಲಿ ಗೆಲ್ಲುವ ಛಲ ಬಿಡದಿರು. ಸಿರಿವಂತಿಕೆ ಕೇವಲ ಶ್ರೀಮಂತರ ಸೊತ್ತಲ್ಲ, ಬಡತನ ಕೇವಲ ಬಡವರ ಸೊತ್ತಲ್ಲ. ಸಿರಿತನ ದೇವರು ಕೊಟ್ಟ ವರವಲ್ಲ, ಬಡತನ ದೇವರು ಕೊಟ್ಟ ಶಾಪವಲ್ಲ. ಜೀವನ ಕೇವಲ 3 ದಿನದ ಸಂತೆ, ನಾವೆಲ್ಲ ಅವನ ಕೈಯಲ್ಲಿ ಬೊಂಬೆಗಳು. ನಮ್ಮನ್ನು ಆಡಿಸುವವನು ಆ ದೇವನು, ಅವನೊಬ್ಬನೇ ಅಬಲ್ಲ ಬದುಕಿನ ಮರ್ಮ. ಏನೇ ಆಗಲಿ ಗೆಲ್ಲುವ ಛಲ ಬಿಡದಿರು ನಿನ್ನ ಬಾಳಲಿ. ಮುಂದೆ ಗುರಿ ಹಿಂದೆ ಗುರು ಇರುವಾಗ ಹತಾಶೆ ಏಕೆ ಬಾಳಲಿ. ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ ಈ ಬಾಳಿನಲ್ಲಿ, ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲ್ಲಿ. ಸೋಲೆಂದು ಶಿಕ್ಷೆಯಲ್ಲ, ಗೆಲುವೆಂದು ರಕ್ಷೆಯಲ್ಲ, ಈ ಬದುಕಿನಲ್ಲಿ ಯಾವುದು ನಿಶ್ಚಯವಲ್ಲ. ನುಗ್ಗು ಮುಂದೆ ಎಲ್ಲ ಅಡೆತಡೆಗಳ ಮೆಟ್ಟಿ, ಏನೇ ಆಗಲಿ ಗೆಲುವು ನಿನ್ನದೇ, ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲ್ಲಿ. ಆಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ನೈವೇದ್ಯವಾಗುವುದು, ನಿಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ಉಪವಾಸವಾಗುವುದು. ನೀರಿಗೆ ಭಕ್ತಿಯನ್ನು ಸೇರಿಸಿದರೆ ತೀರ್ಥವಾಗುವುದು, ಮಾತಿಗೆ ಭಕ್ತಿಯನ್ನು ಸೇರಿಸಿದರೆ ಸ್ತೋತ್ರವಾಗುವುದು. ಕೇಳುವುದಕ್ಕೆ ಭಕ್ತಿಯನ್ನು ಸೇರಿಸಿದರೆ ಮಂತ್ರವಾಗುವುದು, ಆಲೋಚನೆಗೆ ಭಕ್ತಿಯನ್ನು ಸೇರಿಸಿದರೆ ಧ್ಯಾನವಾಗುವುದು. ಕೆಲಸಗಳಿಗೆ ಭಕ್ತಿಯನ್ನು ಸೇರಿಸಿದರೆ ಪೂಜೆಯಾಗುವುದು, ಪ್ರೀತಿಗೆ ಭಕ್ತಿಯನ್ನು ಸೇರಿಸಿದರೆ ಆರಾಧನೆಯಾಗುವುದು. ಸ್ನೇಹಕ್ಕೆ ಭಕ್ತಿಯನ್ನು ಸೇರಿಸಿದರೆ ಸತ್ಸಂಗವಾಗುವುದು. ಸಣ್ಣವರಿದ್ದಾಗ ಜೇಬಿನಲ್ಲಿ ಚಿಲ್ಲರೆ ಕಾಸು ಇರುತ್ತಿತ್ತು, ದೊಡ್ಡವರಾದ ಮೇಲೆ ಚಿಲ್ಲರೆ ಯೋಚನೆಗಳು ಬರುತ್ತಿವೆ. ಸಣ್ಣವರಿದ್ದಾಗ ಹಣ ಕದ್ದರೆ ದೇವರು ನೋಡುತ್ತಾನೆಂದು ಹೆದರುತ್ತಿದ್ದೆವು, ದೊಡ್ಡವರಾದ ಮೇಲೆ ಅಕ್ರಮ ಹಣ ತಿಂದು ದೇವರಿಗೆ ಅರ್ಪಿಸುತ್ತಿದ್ದೇವೆ. ಸಣ್ಣವರಿದ್ದಾಗ ಸಹೋದರ ಸಹೋದರಿಯರ ಜೊತೆಗೆ ಜಗಳ ಆಡಿ ಒಂದಾಗುತ್ತಿದ್ದೆವು, ದೊಡ್ಡವರಾದ ಮೇಲೆ ಆಸ್ತಿಗಾಗಿ ಬೇರೆ ಬೇರೆ ಆಗುತ್ತಿದ್ದೇವೆ, ಕೋರ್ಟ್ ಕಚೇರಿ ಅಲೆಯುತ್ತಿದ್ದೇವೆ. ಸಣ್ಣವರಿದ್ದಾಗ ಬಟ್ಟೆಗಳು ಮಸಿಯಾಗಿದ್ದವು, ಮನಸ್ಸು ಶುಭ್ರವಾಗಿತ್ತು, ದೊಡ್ಡವರಾದ ಮೇಲೆ ಬಟ್ಟೆಗಳು ಶುಭ್ರವಾಗಿವೆ, ಮನಸ್ಸು ಮಸಿಯಾಗಿದೆ. ಸಣ್ಣವರಿದ್ದಾಗ ಸುಮ್ಮನೆ ನಗುತ್ತಿದ್ದೆವು, ದೊಡ್ಡವರಾದ ಮೇಲೆ ಹಣ ಕೊಟ್ಟು ನಗಲು ಆಗುತ್ತಿಲ್ಲ. ಸಣ್ಣವರಿದ್ದಾಗ ಮೈ ಮೇಲೆ ಗಾಯ ಆಗುತ್ತಿದ್ದವು, ದೊಡ್ಡವರಾದ ಮೇಲೆ ಮನಸ್ಸಿನ ಮೇಲೆ ಗಾಯಗಳಾಗಿವೆ. ಸಣ್ಣವರಿದ್ದಾಗ ಶಾಲೆ ಪಾಟಿ ಚೀಲ ಭಾರ ಇರುತ್ತಿತ್ತು, ದೊಡ್ಡವರಾದ ಮೇಲೆ ಚಿಂತೆಗಳು ಯೋಚನೆಗಳು ಭಾರವಾಗಿವೆ. ಸಣ್ಣವರಿದ್ದಾಗ ಮಳೆಯಲ್ಲಿ ನೆನೆಯುತ್ತಿದ್ದೆವು, ದೊಡ್ಡವರಾದ ಮೇಲೆ ಬೆವರು ಕಣ್ಣೀರಿನಲ್ಲಿ ನೆನೆಯುತ್ತೇವೆ. ಸಣ್ಣವರಿದ್ದಾಗ ಕೆರೆ ಬಾವಿಯಲ್ಲಿ ಮೋಜು ಮಸ್ತಿಯಿಂದ ಈಜಾಡುತ್ತಿದ್ದೆವು, ದೊಡ್ಡವರಾದ ಮೇಲೆ ಜೀವನ ಸಾಗರದಲ್ಲಿ ಗೋಳಾಡುತ್ತೇವೆ. ಸಣ್ಣವರಿದ್ದಾಗ ಗುಣ ನೋಡಿ ಗೆಳೆತನ ಮಾಡುತ್ತಿದ್ದೆವು, ದೊಡ್ಡವರಾದ ಮೇಲೆ ಹಣ ಲಾಭಕ್ಕಾಗಿ ಲೆವೆಲ್ ನೋಡಿ ಗೆಳೆತನ ಮಾಡುತ್ತೇವೆ. ಸಣ್ಣವರಿದ್ದಾಗ ತೊದಲು ನುಡಿಗಳು ಜನರಿಗೆ ಅರ್ಥ ಆಗುತ್ತಿದ್ದವು, ದೊಡ್ಡವರಾದ ಮೇಲೆ ಹೇಗೆ ಮಾತನಾಡಿದರೂ ತಪ್ಪಾಗಿ ಅರ್ಥೈಸಲಾಗುತ್ತದೆ. ಸಣ್ಣವರಿದ್ದಾಗ ಸುಳ್ಳು ಹೇಳಿದರೆ ಗುರುಗಳು ಹೆತ್ತವರು ಹೊಡೆಯುತ್ತಿದ್ದರು, ದೊಡ್ಡವರಾದ ಮೇಲೆ ಸತ್ಯ ಹೇಳಿದರೆ ಶಿಕ್ಷೆಗೆ ಗುರಿಯಾಗುವೆವು. ಸಣ್ಣವರಿದ್ದಾಗ ಗಣಿತ ವಿಜ್ಞಾನ ತಿಳಿಯುತ್ತಿದ್ದಿಲ್ಲ, ದೊಡ್ಡವರಾದ ಮೇಲೆ ಸಮಾಜ ತಿಳಿಯುತ್ತಿಲ್ಲ. ಸಣ್ಣವರಿದ್ದಾಗ ಎಲ್ಲರ ಜೊತೆ ಬೆರೆಯುತ್ತಿದ್ದೆವು, ದೊಡ್ಡವರಾದ ಮೇಲೆ ಜಾತಿ ಧರ್ಮ ನೋಡಿ ಬೆರೆಯುತ್ತೇವೆ. ಸಣ್ಣವರಿದ್ದಾಗ ಸ್ನೇಹ ಸಂಬಂಧಗಳಿಗೆ ಬೆಲೆ ಇತ್ತು, ದೊಡ್ಡವರಾದ ಮೇಲೆ ಆಸ್ತಿ ಅಂತಸ್ತಿಗೆ ಮಾತ್ರ ಬೆಲೆ ಇದೆ. ಸಣ್ಣವರಿದ್ದಾಗ ಅರಿವಿಲ್ಲದ ಅರಿವು ಇತ್ತು, ದೊಡ್ಡವರಾದ ಮೇಲೆ ಅರಿವಿದ್ದವರು ಅರಿವುಗೇಡಿಗಳಾಗಿದ್ದೇವೆ. ಸಣ್ಣವರಿದ್ದಾಗ ವಿಶ್ವಮಾನವರಾಗಿದ್ದೆವು, ದೊಡ್ಡವರಾದ ಮೇಲೆ ಅಲ್ಪಮಾನವರಾಗಿದ್ದೇವೆ. ಸೂರ್ಯ ಹುಟ್ಟೋ ಮೊದಲೇ ಎದ್ದು ಆಕ್ಟಿವ್ ಆಗಿ
5 ನಿಮಿಷವಾದರೂ ಬಿಸಿಲಿಗೆ ಮೈ ಒಡ್ಡೋದನ್ನು ಮರಿಬೇಡಿ. ಎಷ್ಟೇ ಬ್ಯುಸಿ ಇದ್ದರೂ ಮನೆಯವರಿಗೆ ಒಂದು ಕಾಲ್ ಮಾಡಿ ವಿಚಾರಿಸಿ. ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನಾದರೂ ದಿನ ಮಾಡಿ. ನೆಗೆಟಿವ್ ಮನೋಭಾವ ಇರೋರ ಸಂಪರ್ಕ ಕಡಿಮೆ ಮಾಡಿ. ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತನಾಡೋದು ನಿಲ್ಲಿಸಿ. ಭರಪೂರ ಓದಿ ಮತ್ತು ಇತರರನ್ನು ಓದಿಗೆ ಪ್ರೇರೇಪಿಸಿ. ದಿನದಲ್ಲಿ 10 ನಿಮಿಷವಾದರೂ ನಿಮಗೆ ಅಂತ ಮೀಸಲಿಡಿ. 10 ನಿಮಿಷ ಸಾಧು ಸಂತರ ಎದುರು ಕೂತುಕೊಳ್ಳಿ. ಹತ್ತಿರ ಇರುವ ಎಲ್ಲ ಸಂಪತ್ತು ದಾನ ಮಾಡಬೇಕು ಅನಿಸುತ್ತೆ. 10 ನಿಮಿಷ ರಾಜಕಾರಣಿಗಳ ಎದುರು ಕೂತುಕೊಳ್ಳಿ. ನಾವು ಇಲ್ಲಿಯವರೆಗೆ ಪಡೆದ ಶಿಕ್ಷಣ ವ್ಯರ್ಥ ಮತ್ತು ನಿರುಪಯೋಗ ಎನಿಸುತ್ತೆ. 10 ನಿಮಿಷ ವಿಮಾ ಏಜೆಂಟರ ಎದುರಿಗೆ ಕೂತುಕೊಳ್ಳಿ. ಜೀವಿಸೋದಕ್ಕಿಂತ ಸತ್ತಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. 10 ನಿಮಿಷ ವ್ಯಾಪಾರಿ ಎದುರಿಗೆ ಕುಳಿತುಕೊಳ್ಳಿ. ನಾವು ಗಳಿಸಿದ ಸಂಪತ್ತು ಕವಡೆ ಕಿಮ್ಮತ್ತು ಎಂದು ಅನಿಸುತ್ತೆ. 10 ನಿಮಿಷ ಶಾಸ್ತ್ರಜ್ಞರ ಎದುರಿಗೆ ಕೂತುಕೊಳ್ಳಿ. ಅಜ್ಞಾನ ಎಷ್ಟು ಅಗಾಧವಿದೆ ಎಂದೆನಿಸುತ್ತದೆ. 10 ನಿಮಿಷ ಒಳ್ಳೆಯ ಶಿಕ್ಷಕನ ಎದುರಿಗೆ ಕೂತುಕೊಳ್ಳಿ. ಮತ್ತೆ ವಿದ್ಯಾರ್ಥಿಯಾಗುವ ಪ್ರಬಲ ಇಚ್ಛೆ ನಿಮ್ಮದಾಗುತ್ತೆ. 10 ನಿಮಿಷ ರೈತ ಕೆಲಸಗಾರನ ಎದುರಿಗೆ ಕೂತುಕೊಳ್ಳಿ. ಅವರ ಪಡುವ ಕಷ್ಟದ ಎದುರಿಗೆ ನಮ್ಮ ಹಾರ್ಡ್ ವರ್ಕ್ ಏನೂ ಅಲ್ಲ ಅನಿಸುತ್ತೆ. 10 ನಿಮಿಷ ಸೈನಿಕರ ಎದುರಿಗೆ ಕೂತುಕೊಳ್ಳಿ. ನೀವು ಮಾಡುತ್ತಿರುವ ಸೇವೆ, ಸಮರ್ಪಣೆ, ತ್ಯಾಗ ಏನೇನೂ ಅಲ್ಲ ಅನಿಸುತ್ತೆ. 10 ನಿಮಿಷ ಮಿತ್ರರ ಎದುರಿಗೆ ಕೂತುಕೊಳ್ಳಿ. ಸ್ವರ್ಗ ಇಲ್ಲೇ ಇದೆ ಎನ್ನುವ ಸಾಕ್ಷಾತ್ಕಾರ ನಿಮಗೆ ಆಗುತ್ತೆ. ಜೀವನ ಕ್ರಿಕೆಟ್ ಆಟದಂತೆ. ಅತ್ತ ಕಡೆಯೂ ಆಡಬೇಕು, ಇತ್ತ ಕಡೆಯೂ ಆಡಬೇಕು. ಚೆನ್ನಾಗಿ ಆಡಿದರೆ ಗೆಲುವು ನಿನ್ನದು. ಪ್ರತಿ ಕ್ಷಣ, ಪ್ರತಿ ಸಮಯವೂ ಅಮೂಲ್ಯವಾದದ್ದು. ನಾಜೂಕಾಗಿ ಆಡಿದರೆ ಗೆಲುವು. ಜೀವನವೂ ಹಾಗೆ. ನೋವು, ನಲಿವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ಪ್ರತಿ ಹೆಜ್ಜೆಯಲ್ಲೂ ಗಮನವಿರಿಸಿ ಜೀವಿಸಬೇಕು. ಆಗ ಜೀವನವು ಸುಂದರ.